ಪಂಚಗ್ರಹಿ ಯೋಗ. ಈ ಪಂಚಗ್ರಹಿ ಯೋಗದಿಂದ ಈ ರಾಶಿಯವರಿಗೆ ರಾಜಯೋಗ ಶುರುವಾಗಲಿದೆ. ನಿಮ್ಮ ರಾಶಿ ಇದೆಯಾ ಅಂತ ನೋಡ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮಗೂ ಕೂಡ ಶುಭ ಯೋಗಗಳ ಲಭ್ಯ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ. ಗ್ರಹಗಳ ಶುಭ ಸಂಯೋಗದಿಂದಾಗಿ ಫೆಬ್ರವರಿಯಲ್ಲಿ ಒಟ್ಟಾರೆಯಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಮಂಗಳ ಗ್ರಹವು ಉಚ್ಚ ಸ್ಥಾನದಲ್ಲಿ ಇರುತ್ತೆ. ಸೂರ್ಯ ಮತ್ತು ಬುಧರ ಯುತಿಯಿಂದ ಬುಧಾದಿತ್ಯ ಯೋಗ ಕೂಡ ರೂಪುಗೊಳ್ಳುತ್ತೆ. ಇದೇ ವೇಳೆ ಕುಂಭರಾಶಿಯಲ್ಲಿ ಸೂರ್ಯ, ಬುಧ, ಶುಕ್ರ, ಚಂದ್ರ, ರಾಹು ಗ್ರಹಗಳ ಉಪಸ್ಥಿತಿಯಿಂದ ಪಂಚಗ್ರಹಿ ಯೋಗ ನಿರ್ಮಾಣವಾಗ್ತಾ ಇದೆ. ಈ ಯೋಗದ ಮೇಲೆ ಗುರುಗ್ರಹದ ನವಮ ದೃಷ್ಟಿ ಬೀಳೋದರಿಂದ ಶುಭ ಫಲಗಳು ಹೆಚ್ಚಾಗ್ತವೆ. ಜೊತೆಗೆ ಶತಭಿಷ ನಕ್ಷತ್ರದೊಂದಿಗೆ ಶಿವಯೋಗವೂ ಸಂಭವಿಸ್ತಾ ಇರೋದರಿಂದ ಇದು ಬಹಳ ಮಂಗಳಕರ ಸಂಕೇತವನ್ನು ನೀಡ್ತಾ ಇದೆ. ಪಂಚಗ್ರಹಿ ಯೋಗ ಕೆಲವು ರಾಶಿಯವರಿಗೆ ಸಂತೋಷ, ಲಾಭ, ಗೌರವ ವೃದ್ಧಿ ಮಾಡುತ್ತೆ. ಈ ದಿನಗಳಲ್ಲಿ ಅಂದರೆ ಈ ರಾಶಿಯವರಿಗೆ ಉತ್ತಮವಾಗಿರುತ್ತೆ ಕೆಲವು ದಿನಗಳು. ಹಾಗಿದ್ದರೆ ಈ ಅದೃಷ್ಟವಂತ ರಾಶಿಯವರು ಯಾರ್ಯಾರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಶಕ್ತಿ ಮತ್ತು ಉತ್ಸಾಹದಿಂದ ಕೂಡಿರುತ್ತೆ. ಈ ಒಂದು ಪಂಚಗ್ರಹಿ ಯೋಗದಿಂದಾಗಿ ನೀವು ಬಹಳ ಶಕ್ತಿಯುಕ್ತರಾಗ್ತೀರಿ. ಉತ್ಸಾಹ ಇರುತ್ತೆ ಕೆಲಸದಲ್ಲಿ. ನಿಮ್ಮ ವೃತ್ತಿಯಲ್ಲಿ ಗಂಭೀರತೆಯಿಂದ ನೀವು ಅಂದರೆ ಬಹಳ ಸೀರಿಯಸ್ ಆಗಿ ವೃತ್ತಿಯನ್ನು ಮಾಡ್ತೀರಿ. ನಿಮ್ಮ ರಾಶಿಯ ಅಧಿಪತಿ ಮಂಗಳನ ಶುಭ ಸ್ಥಿತಿ ಅನ್ನುವಂಥದ್ದು ಈ ಮೇಷರಾಶಿಯವರಿಗೆ ಲಾಭವನ್ನು ತರುತ್ತೆ. ಮಂಗಳ ಗ್ರಹ 10ನೇ ಮನೆಯಲ್ಲಿ ರುಚಕ ರಾಜಯೋಗವನ್ನು ನಿರ್ಮಿಸ್ತಾ ಇದ್ದಾರೆ. ಮತ್ತು ನಿಮ್ಮ ವೃತ್ತಿ ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತೆ. ನಿಮ್ಮ ಕೆಲಸಕ್ಕೆ ಇದು ಹೆಚ್ಚಾಗಿ ಹೆಲ್ಪ್ ಮಾಡುತ್ತೆ. ಆರ್ಥಿಕ ವಿಚಾರಗಳಲ್ಲಿಯೂ ಕೂಡ ಚಿಂತನಾಶೀಲತೆ ಕಂಡು ಬರುತ್ತೆ ನಿಮಗೆ. ಮತ್ತೆ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸ್ತೀರಿ ಮೇಷರಾಶಿಯವರು ವ್ಯಾಪಾರಸ್ಥರಾಗಿದ್ದರೆ. ಮತ್ತು ಉದ್ಯೋಗಸ್ಥರಾಗಿದ್ದರೆ ಸಹೋದ್ಯೋಗಿಗಳಿಂದ ಸಂಪೂರ್ಣ ಸಹಕಾರ ಸಿಗುತ್ತೆ ನಿಮಗೆ ಉದ್ಯೋಗದಲ್ಲಿ. ಹಾಗೆ ನಿಮ್ಮ ಗೃಹ ಜೀವನ, ಕುಟುಂಬ ಜೀವನ ಕೂಡ ಬಹಳ ಸುಖಕರವಾಗಿರುತ್ತೆ. ಮೇಷರಾಶಿಯವರಿಗೆ ಬಹಳ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತೆ ಕುಟುಂಬದಲ್ಲಿ. ದೀರ್ಘಕಾಲೀನ ಹೂಡಿಕೆಗಳು ಬಹಳ ಲಾಭದಾಯಕವಾಗಿರ್ತವೆ. ಇನ್ನು ಮಿಥುನ ರಾಶಿಯವರಿಗೂ ಕೂಡ ನೋಡಿ, ತಮ್ಮ ಜ್ಞಾನ ಮತ್ತು ಅನುಭವದಿಂದ ಲಾಭ ಪಡೆಯೋ ದಿನ ಆಗಿದೆ. ಜೀವನದ ಕೆಲವು ಹೊಸ ಅರ್ಥಗಳನ್ನು ಕಲಿಯೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ನೀವು ಶುಭ ಕಾರ್ಯದಲ್ಲಿ ಭಾಗವಹಿಸ್ತೀರಿ. ಈ ರಾಶಿಯಲ್ಲಿರುವಂತಹ ಗುರು ಮತ್ತು 9ನೇ ಮನೆಯಲ್ಲಿರುವಂಥ ಬುಧನ ಶುಭ ಸ್ಥಿತಿಯಿಂದಾಗಿ ಮಿಥುನ ರಾಶಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತೆ. ವ್ಯಾಪಾರದಲ್ಲಿ ಆರ್ಥಿಕ ಲಾಭವನ್ನು ಪಡ್ಕೊಳ್ತೀರಿ. ನಿಮ್ಮ ಅಧಿಕಾರಿಗಳು ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಯನ್ನು ನೀಡುವಂಥ ಸಾಧ್ಯತೆ ಇದೆ. ಕುಟುಂಬ ಜೀವನದಲ್ಲಿ ನಿಮ್ಮ ಒಡ ಹುಟ್ಟಿದವರಿಂದ ಸಹಕಾರ ದೊರಕುತ್ತೆ. ಹಾಗೆ ವಿದೇಶಿ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಕೆಲಸ ಮಾಡುವವರಿಗೆ ಕೂಡ ಲಾಭ ಮತ್ತು ಪ್ರಗತಿಯ ಸಂದೇಶ ಸಿಗ್ತಾ ಇದೆ. ನಿಮ್ಮ ನಿರ್ವಹಣಾ ಸಾಮರ್ಥ್ಯದ ಪ್ರಯೋಜನವನ್ನು ಕೂಡ ನೀವು ಪಡೆದುಕೊಳ್ತೀರಿ. ಇನ್ನು ತುಲಾರಾಶಿಯವರು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ನೀಡುತ್ತೆ. ಈ ಒಂದು ಪಂಚಗ್ರಹಿ ಯೋಗ ಅನ್ನುವಂಥದ್ದು ನಿಮ್ಮ ಮಾತಿನ ಕಲೆ ಮತ್ತು ತಾರ್ಕಿಕ ಸಾಮರ್ಥ್ಯದಿಂದ ಪರಿಸ್ಥಿತಿಯನ್ನು ನಿಮ್ಮ ಪರವಾಗಿ ಮಾಡ್ಕೊಳ್ತೀರಿ. ಕೆಲಸದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಸಹಕಾರವನ್ನು ಪಡ್ಕೊಳ್ತೀರಿ. ರಾಶಿ ಅಧಿಪತಿಯಾದಂಥ ಶುಕ್ರ ಗ್ರಹವು 5ನೇ ಮನೆಯಲ್ಲಿ ಕಲಾನಿಧಿ ಯೋಗವನ್ನು ರೂಪಿಸ್ತಾ ಇದ್ದಾರೆ. ಇದು ನಿಮ್ಮ ಕಲಾತ್ಮಕ ಸಾಮರ್ಥ್ಯಗಳಿಗೆ ಲಾಭವನ್ನು ತರುತ್ತೆ. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ತುಲಾರಾಶಿಯವರಿಗೆ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತೆ. ನೀವು ಕುಟುಂಬದೊಂದಿಗೆ ಸಂತೋಷದ ಸಮಯವನ್ನು ಕಳಿತೀರಿ. ಭೌತಿಕ ಸುಖ ಸೌಕರ್ಯಗಳ ಪ್ರಾಪ್ತಿಯ ಯೋಗ ಕೂಡ ನಿಮಗೆ ಉಂಟಾಗುತ್ತೆ. ಇನ್ನು ವೃಶ್ಚಿಕ ರಾಶಿ 4ನೇ ಮನೆಯಲ್ಲಿ ಮಂಗಳನ ಉಪಸ್ಥಿತಿ ಈ ವೃಶ್ಚಿಕ ರಾಶಿಯವರಿಗೆ ಲಾಭವನ್ನು ತರುತ್ತೆ. ಮಂಗಳನ ಪ್ರಭಾವದಿಂದ ನಿಮ್ಮ ಮನೋಬಲ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಅಪೂರ್ಣವಾದ ಕಾರ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ಸನ್ನು ಪಡಿತೀರಿ. ಹಾಗೆ ಆರ್ಥಿಕ ವಿಷಯಗಳಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ ಮತ್ತು ಹೊಸದನ್ನು ಮಾಡೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ನಿಮಗೆ ಸುಖ ಸೌಲಭ್ಯಗಳು ಸಿಗ್ತಾ ಹೋಗ್ತವೆ. ಕುಟುಂಬ ಜೀವನದಲ್ಲಿ ಸಹೋದರರ ಸಹಕಾರ ಸಿಗುತ್ತೆ. ಸರ್ಕಾರಿ ಯೋಜನೆಗಳು ಮತ್ತು ಸರ್ಕಾರಿ ಕ್ಷೇತ್ರದ ಕಾರ್ಯಗಳಲ್ಲೂ ಕೂಡ, ಅಂದರೆ ಸರ್ಕಾರಿ ಕ್ಷೇತ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕೆಲಸ ಮಾಡ್ತಾ ಇದ್ರೂ ಕೂಡ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತೆ. ವಾಹನದ ಸುಖದ ಯೋಗ ಇದೆ. ವಾಹನ ಖರೀದಿಸುವಂಥದ್ದಿದೆ. ಅಂಥ ಒಂದು ಯೋಗ ಕೂಡ ನಿಮ್ಗೆ ಕೂಡಿ ಬರ್ತಾ ಇದೆ. ಅಂತ ಪ್ರಯತ್ನ ಮಾಡಿದ್ರೆ ಖಂಡಿತ ಯಶಸ್ಸು ಸಿಗುತ್ತೆ. ಇನ್ನು ಮಕರ ರಾಶಿ ಲಗ್ನ ಭಾವದಲ್ಲಿ ಮಕರ ರಾಶಿಯವರಿಗೆ ಮಂಗಳನ ಸಂಚಾರದಿಂದಾಗಿ ಲಾಭ ಸಿಗುತ್ತೆ. ನಿಮ್ಮ ಯೋಜನೆಗಳು ಮತ್ತು ಬೌದ್ಧಿಕ ಸಾಮರ್ಥ್ಯದ ಲಾಭವನ್ನು ಮಕರ ರಾಶಿಯವರು ಪಡ್ಕೊಳ್ತೀರಿ. ಹಾಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ನೀಡುವ ಹೊಸ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತವೆ.
ನಿಮ್ಮ ನಿರ್ವಹಣಾ ಸಾಮರ್ಥ್ಯವೂ ಕೂಡ ಬಹಳ ಚೆನ್ನಾಗಿರುತ್ತೆ. ಆದ್ದರಿಂದ ನೀವು ಲಾಭವನ್ನು ಪಡಿತೀರಿ. ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಕಂಡು ಬರುತ್ತೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲೂ ಕೂಡ ಮಕರ ರಾಶಿಯವರಿಗೆ ಅದೃಷ್ಟದ ಬೆಂಬಲ ಸಿಗುತ್ತೆ. ಲಾಭದಾಯಕದ ಒಪ್ಪಂದ ದೊರೀತವೆ. ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ಒಂದು ಒಳ್ಳೆ ಒಪ್ಪಂದ ಲಾಭದಾಯಕ ಆಗಿರುವಂಥದ್ದು ಮಾಡ್ಕೊಳ್ತೀರಿ. ಹಿಂದಿನ ಕೆಲಸಗಳಿಂದಲೂ ಕೂಡ ನೀವು ಪ್ರಯೋಜನವನ್ನು, ಅಂದರೆ ಹಿಂದೆ ಮಾಡಿದಂಥ ಕೆಲವು ಕೆಲಸಗಳಿಗೆ ಈಗ ಅದರ ಲಾಭ ಪಡೆಯುವಂಥದ್ದು ಮಕರ ರಾಶಿಯವರು. ಮತ್ತು ಉದ್ಯೋಗಾಕಾಂಕ್ಷಿಗಳಿದ್ದರೆ, ಉದ್ಯೋಗನ ಹುಡುಕ್ತಾ ಇರುವಂಥವರಿದ್ದರೆ ಪ್ರಯತ್ನಕ್ಕೆ ಖಂಡಿತವಾಗಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.